ಬಂದರೆ ಕುಂದ್ರಬೇಕು. ಏನು ಸಮಸ್ಯೆ ಐತಿ ಹೇಳಿ, ಈಗ ಮಾತಾಡ್ರಿ. ಎಲ್ಲರೂ ಕರೆದಾಗ ಬರಬೇಕು. ಬಾಪ ನೀನು ಮೌನೇಶ್ ಇದಾ ಕೊಡ್ರಿ ಕೊಡ್ರಿ ಸರಿ ಒಳಗ ಸೇರಿದ್ರಿ ಯಾರು ಹಿಂದೆ ಸಂಪ್ರದಾಯನ ಮುಂದುವರ್ಸೋದು ಬೇಡ ಅಂತ ಹೇಳೋದಕ್ಕೆ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ನಿಮ್ಮ ಮಧ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಐತಿ. ಇದರಲ್ಲಿ ಇಲ್ಲೇನು ನಮಗೆ ವ್ಯತ್ಯಾಸ ಎಂತ ಐತೆ ಅಂತ ನಮಗೇನು ಅನಿಸ್ತಾ ಇಲ್ಲ. ಬಟ್ ಆದ್ರೆ ನಿಮ್ಮ ಮನಸ್ಸಿನಿಂದ ಹೊರಗೆ ಬರ್ಬೇಕಾದ್ರೆ ಅಷ್ಟೇ. ವ್ಯತ್ಯಾಸ ಏನಾರು ಇತ್ತಂದರೆ ಇಲ್ಲಿ ಹಿರಿಯರು ಅದಾರ, ಹಿರಿಯರಿಗೆ ಹೇಳ್ತೀವಿ. ಇಲ್ಲಿ ಎಲ್ಲರೂ ಸಮಾನ. ಅದು ಇಲ್ಲಿ ಕೇಳು ಏನು ಹಿಂದೆ ಇರ್ತದಿಲ್ಲ, ಮೇಲ್ಜಾತಿಯವರು ಕೆಳಜಾತಿಯವರು ಎಲ್ಲ ಅನಾದಿ ಕಾಲ. ಅದು ಈಗೆಲ್ಲ ಈ ಮಾಡರ್ನ್ ಯುಗದಾಗೂ ಕೂಡ ನಾವು ಅದನ್ನೇ ಮುಂದುವರಿಸ್ತೀವಿ ಅಂದರೆ ತಪ್ಪಾಗುತ್ತೆ. ಇದು ಎಲ್ಲವನ್ನು ಮೊಟಕುಗೊಳಿಸೋದಕ್ಕೆ ನಾವೆಲ್ಲ ಜಾಗೃತಿ ಸಮೇತ ಮಾಡ್ತೀವಿ. ಎಲ್ಲ ಕಡೆಯೂ ಕೂಡ ತಿಳಿಸಿ ಹೇಳ್ತೀವಿ. ಎಲ್ಲ ಕಾಯ್ದೆ ಕಾನೂನು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದು. ಬಟ್ ಆ ಕಾನೂನನ್ನ ಇಟ್ಕೊಂಡು ಕೂಡ ನೀವು ಎದರಬಾರ್ದು. ಎದರೋದೇನಿಲ್ಲ. ಒಬ್ರಿಗೊಬ್ರಿಗೆ ನಾವು ಈಗಾಗಲೇ ಎಲ್ಲವನ್ನೂ ಬಿಟ್ಟು ಎಲ್ಲನೂ ಹೊರಗಡೆ ಬಂದಿದ್ದೀವಿ ಈಗ. ಬಟ್ ನಿಮ್ಮ ಮನಸ್ಸಿನಿಂದ ಹೊರಗೆ ಬರಬೇಕು. ಬಟ್ ಈಗ ನಾನು ತಿಳ್ಕೊಂಡಾಗ ಈಗ ನಾವು ಒಂದು ಸಣ್ಣದು ಹೇಳಿದ್ನಲ್ಲ, ಅವ್ರಿಗೆ ನೀರು ತೊಗೊಳಕ್ಕೆ ಆಗೋಲ್ದಾಗ್ಯದ, ಮತ್ತು ನಿಮಗೆ ನೀರು ಎಲ್ಲಿ ತೊಗೊಂಡು ಕೊಡ್ಬೇಕು ಅವ್ರು ಅಂತೇಳಿ. ಬಟ್ ನೀವು ತೊಗೊಂಬರ್ಬೇಕು. ಅದ್ರಲ್ಲಿ ಯಾರು ಬೇಡ ಅಂತಂದರೆ ನಮಗೆ ತಿಳಿಸ್ರಿ ಅಂತ ಹೇಳಿದ್ರು. ಬ್ಯಾಡ ಅಂತ ಅನ್ನಲ್ಲ ಸರ್. ನಮಗೇನಂತದ ಸರ್, ಗೌಡ್ರು ದೊಡ್ಡ ದೊಡ್ಡ ಐನರು ಎಲ್ಲ ಪೂಜಾಕ್ಕೆ ನೀರು ಹೋಯ್ತಾರೆ ಸರ್. ಈಗ ಏನು ಅವ್ರು ಮಾತು ಹೇಳಿದ್ರೆ ನಿಮಗೆ ಅರ್ಥ ಆಯ್ತಾ? ನಿಮ್ಮ ಹೆಸರೇನು? ಹುಲ್ಗಪ್ಪ ಸರ್. ಹುಲ್ಗಪ್ಪ. ಏನದು ನಿಮ್ಮ ಗೌರವಗಳು ಭಾವನೆಗಳು ಏನದವ ಮನಸ್ಸಿನಲ್ಲಿ ಇಟ್ಕೊಳ್ರಿ. ನಿಮ್ಗೆ ಬೇಡ ಅದೇ ಉದ್ದೇಶ ಸಲ. ಬಟ್ ಇಲ್ಲಿ ಚಾಲ್ತಿನಾಗ ಹೆಂಗಿರ್ಬೇಕಂದ್ರೆ ಈಗ ಹೆಂಗೆ ಕುಂತೀವಲ್ಲ ಹಿಂಗೆ ಇರ್ಬೇಕಲ್ಲ. ಚಾಲ್ತಿನಾಗ ಹೆಂಗಿರ್ಬೇಕಂದ್ರೆ ಹೆಂಗೆ ಕುಂತೀವಿ ಹಂಗಿರ್ಬೇಕು. ಮಾತು ನೀನು ಹೇಳೋದು ಅರ್ಥ ಆಯ್ತು ನನಗೆ. ಅಂದ್ರೆ ಪಂಚಾಯತಿಯವ್ರು ಒಂದು ಆಳು ಇಡ್ಬೇಕು ಅನ್ನಂಗೆ ಆಯ್ತು. ಮೇಲ್ಜಾತಿಯವ್ರನ್ನ ಸವರ್ಣ ಅದ್ರ ಅರ್ಥ ಇದು ಮಾಡ್ಕೊಬಾರ್ದಂತ ನಾವು ಮಾಡಿದ್ವಿ. ಇದು ನೀರು ಕೇಳ ಒಂದು ನಿಮಿಷ ಇಲ್ಲಿ ಕೇಳ್ರಿ ಶಿವಪ್ಪ. ನಾವೇನು ಹೇಳ್ತೀವಿ ಇಲ್ಲಿ ತನಕ ನಿಮ್ಮ ಎಲ್ಲ ಕೇಳ್ಕೊಂಡಿವಿ ನಾವು. ಬಟ್ ಇಲ್ಲಿ ಕುಂತಿರೋದು ಯಾಕಂದರೆ ಗೊತ್ತಿದ್ದೋ ಗೊತ್ತಿಲ್ಲದೋ ಏನಾದರೂ ಆ ಥರದ ಘಟನೆಗಳಾದರೆ ಕಠಿಣ ಕ್ರಮ ಆಗುತ್ತೆ ಸರ್ಕಾರದಿಂದ. ಇಲ್ಲಿ ಎಲ್ಲರಿಗೂ ಈಗ ಊರಿನವ್ರಿಗಿನ್ನೂ ತಿಳಿಸೋ ಸಲುವಾಗಿ ನಾವು ಇಲ್ಲಿ ಕುಂತೀವಿ. ಎಲ್ಲವರು ಯಾರೇ ಬರಲಿ ತಿನ್ಕೊಂಡು ಹೋಗಿ ನೀರು. ಯಾರ್ದೇನು ಅಬ್ಜೆಕ್ಷನ್ ಇಲ್ಲ. ಅಬ್ಜೆಕ್ಷನ್ ಯಾರೂ ಮಾಡಬಾರ್ದು ದಯವಿಟ್ಟು. ಊರವರು ಕೂಡ ಏನಿದ್ರು ಮನೆಯಾಗ ಹೆಣ್ಮಕ್ಳು ಸ್ವಲ್ಪ ಮಾತಿನಲ್ಲಿ ಚುಚ್ಚು ಮಾತಾಡೋದು ಅಂಥವನ್ನೆಲ್ಲ ಅವಾಯ್ಡ್ ಮಾಡಂತೇಳಿ. ಯಾಕಂದರೆ ಅದೇ ಮಾತನ್ನು ಏನಂತ ಊರನ್ನ ಕೆಡಿಸ್ತದೆ. ಈಗ ಅವ್ರ ಮನಸ್ಸಿಗೆ ನೋವಾದ ರೀತಿಯಲ್ಲಿ ಮಾತಾಡಿದರೆ ಆ ನೋವನ್ನು ತಗೊಂಬಂದು ನಮ್ಮ ಹತ್ರ ಹೇಳ್ತಾರೆ. ಹೇಳಿದಾಗ ನಾವು ಕಾಯ್ದೆ ಪ್ರಕಾರ ಕಾನೂನು ಪ್ರಕಾರ ನಾವು ಕ್ರಮ ಜರುಗಿಸ್ಬೇಕಾಗುತ್ತೆ. ಕ್ರಮ ಜರುಗಿಸೋದ್ರಿಂದ ಏನಾಗುತ್ತೆ, ನಿಮ್ಮ ಮಧ್ಯೆ ಗ್ಯಾಪ್ ಆಗುತ್ತೆ. ಗ್ಯಾಪ್ ಆಗೋದ್ರಿಂದ ಒಬ್ರಿಗೊಬ್ರಿಗೆ ಮುಖ ಕೊಟ್ಟು ಮಾತಾಡೋಕ್ಕಿಲ್ದಂಗೆ ಅವೆಲ್ಲ ಆಗಬಾರ್ದು. ಊರಾಗ ಆಗಬಾರ್ದು. ಇಲ್ಲಿ ತನಕ ಹೆಂಗೆ ಅಣ್ಣ ತಮ್ಮರಾಗಿ ಬಂದಿರಲ್ಲ ಹಂಗೆ ಹೋಗ್ರಿ. ಬಟ್ ಈ ಥರದ ಆಚರಣೆಗಳೇನದವಲ್ಲ, ಮೂಢನಂಬಿಕೆಗಳೇನದವಲ್ಲ, ಅದರಿಂದ ಹೊರಗೆ ಬರ್ರಿ. ಅದರಿಂದ ಹೊರಗೆ ಬರೋಕ್ಕೆ ಒಂದೇ ಒಂದು ಇದೆ ಅಂದರೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ. ಶಾಲೆಗೆ ಕಳಿಸಿ ಶಿಕ್ಷಣ ಕೊಡಿಸ್ರಿ. ಅವಾಗ ಇವೆಲ್ಲೋಸನ್ನು ತೊಡೆದು ಹೊರಗೆ ಬರ್ತಾರೆ ಆಟೋಮೆಟಿಕ್ಕಾಗಿ. ಏನಪ್ಪ ಹುಡುಗಪ್ಪ ನೋಡ್ರಿ, ನಿಮ್ಮ ಅಜ್ಜ ಮಾಡಿದ ನಾವು ಹೇಳಿದಲ್ಲ ಅದನ್ನೇ ಹೇಳಿದ್ ನೋಡ. ಭಾಳ ತಪ್ಪು. ಅಜ್ಜ ಮಾಡ್ಲಿ ಅವ್ರು ಈಗ ಶಾಲೆಗೆ ಹೋಗ್ತೀವಿ. ಶಾಲೆಗೆ ಹೋದಾಗ ನಿಮಗೆ ಅಲ್ಲಿ ಸಪ್ರೇಟ್ ಪ್ಲೇಸ್ ಇರ್ತದೆ. ಯಾರಿಗಾರು ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಎಲ್ಲ ಒಂದೈತಿಲ್ಲ. ಹಾಸ್ಪಿಟಲ್ಗೆ ಹೋಗ್ತೀರಿ, ಎಲ್ಲ ಸೇಮ್ ಇರ್ತದೆ. ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಇರ್ತದೆ. ನಿನ್ನೇನ ಒಂದು ಇಲ್ಲಿ ಅಜ್ಜಿ ಅಮ್ಮ ಇದ್ರೊಬ್ರು ನಾ ಕೇಳಿ, ಅವ್ರು ಶಾಲೆ ಒಳಗೆ ಅಡಿಗೆ ಮಾಡ್ತಾರ. ಊಟ ಎಲ್ಲ ಮಕ್ಳು ಉಣ್ತಾರೋ ಇಲ್ಲೋ. ಮತ್ತೆ ನೀವು ಮನಸ್ಸಿನಾಗ ಏನಾಗಿತ್ತಂದ್ರೆ ನಿಮ್ಮ ಮನಸ್ಸಿನಿಂದ ನೀವು ಹೊರಗೆ ಬರ್ರಿ. ಫಸ್ಟ್ ನೀವು ಹೊರಗೆ ಬರಬೇಕು ಸರ್. ಇದು ಹೆಂಗೈತೆ ಅಂದ್ರೆ ಸರ್, ಮೊದಲಿಂದ ಅದು ಗೌರ್ಮೆಂಟ್ ಇದು ಮಾಡಿದಾಗ್ಲಿಂದ ಅದು ನಡೆದೈತ್ರಿ. ಇದು ಒಂದು ಏರಿಯಲ್ಲ, ಅದು ಉದ್ದೇಶಕ್ಕಾಗಿ ನಿನ್ನೆ ಅದೇ ಹೆಣ್ಮಕ್ಳು ಬಾಯಲ್ಲಿದ್ದು ಬಂದವ್ರಿಗೆ ಇದು ದೊಡ್ಡದಾಗಿತ್ತು. ಆಯ್ತು, ಈಗ ಇದು ಕ್ಲಿಯರ್ ಆಗೈತಿ. ಈಗ ನಾವು ಹಿಂಜರಿ ಮಾಡ್ರಿ ಅಷ್ಟೇ. ಊರವ್ರಿಗೆ ಹೇಳಿದೀವಿ. ಊರವರು ತಮ್ಮ ಮನೆಯಾಗ ಹೇಳ್ಕೊತಾರೆ ಇದನ್ನ. ಇದು ಮೊದಲ ಹೆಂಗೆ ಬಂದಿತ್ತಲ್ಲ ಅದ್ರ ಪ್ರಕಾರ ನಡೆಯೋಕ್ಕಾಗೋದಿಲ್ಲ. ಇದು ಏನೈತೆ ಎಲ್ಲರಿಗೂ ಸಾರ್ವಜನಿಕ ಬಾಯಿ. ಅದು ಯಾರು ಬೇಕಾದ್ರೂ ತುಂಬ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ.
ನೀರಿಗೆ ಯಾರು ಇಲ್ಲ ಅನ್ನೋಕ್ಕಾಗಲ್ಲ ಇಲ್ಲಿ ಬರಬೇಕು ತುಂಬ್ಕೋಬೇಕು ಹೋಗ್ಬೇಕಷ್ಟೇ ಅದು ಒಂದು ಡೈರೆಕ್ಟ್ ಅಲ್ಲ ಖಾಸಗಿ ಇದ್ರು ಅಲ್ಲ ನಾವು ಡೈರೆಕ್ಟ್ ಕಲೆಕ್ಷನ್ಗೆ ಅದ್ರ ಬಗ್ಗೆ ನಾವು ಮಾತಾಡೋದು ಏನು ಸಮಸ್ಯೆ ಇಲ್ಲ. ಪಂಚಾಯತ್ ಅವರು ಅದನ್ನು ಮಾಡ್ಕೋತಾರೆ. ಅದ್ರದ್ದು